ಇವತ್ತು ತುಂಬಾ ದಿನ ಆಗಿತ್ತು. ಇವತ್ತಿಂದ ಫಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡಬೇಕಂತ ಬಂದೆ. ಗೈಸ್ ನೋಡಿ ನಮ್ಮ ರೋಹಿತ್ ಯಾವ ಯೂಟ್ಯೂಬರ್ ಇಷ್ಟ ಅಂದ್ರೆ ಶರತ್ ಕನ್ನಡಿಗ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾರ್ಪೆಂಟರ್ ಕನ್ನಡಿಗ. ಬಂದೆ. ಇಲ್ಲಿ ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಮರದ ಹತ್ರ ನಿಂತಿದ್ದೀನಿ. ಇನ್ನೊಂದು 5 ನಿಮಿಷ ಇದ್ರೆ ಜಮೀನ್ ಹತ್ರ ಹೋಗ್ಬಿಡ್ತಿದೆ. ಇವಾಗ ಸ್ವಲ್ಪ ನೆನ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗ್ಬಿಟ್ಟೈತೆ. ಹೋಗಿ ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ಹಾರಿಸ್ಕೋಬೇಕು. ಬನ್ನಿ, ಅಲ್ಲಿ ನೆಕ್ಸ್ಟ್ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಒಂದು 5 ನಿಮಿಷ ಆಯಿತು ಮಳೆ ನಿಂತು. ಗೈಸ್ ಇವಾಗ ಮಳೆ ಊದು ಸ್ವಲ್ಪ ನಿಂತಿದೆ. ಇವಾಗ ಜಮೀನ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ನಮ್ಮ ರೋಹಿತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದಾನೆ. ಗೈಸ್ ಇದೇ ಟ್ರ್ಯಾಕ್ಟರ್ಲಿ ನಾವು ನಾಳೆ ಕೊಂಡಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಇದನ್ನೆಲ್ಲ ನೋಡಿ, ಇವನೇ ನಮ್ಮ ಹೆವಿ ಡ್ರೈವರ್. ಇವನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೋಗಿ ಅಲ್ಲಿ ಔತ್ಕೋತಿದ್ದಾನೆ ಕೆಳಗಡೆ. ಇವನ್ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ನಮ್ ರೋಹಿತ್ ಪೈಪ್ ಕಿತ್ತಾಕ್ಬಿಟ್ಟು ಅವನೇ ನಲ್ಲಿ ಹಾಕೋರೆ ಎಗರಾಡ್ತಾ ಇದಾರೆ. ನೋಡಿ, ಎಲ್ಲಾನು ಕಿತ್ತಾಕ್ತಾ ಇದಾರೆ. ಈ ತರ ಇದ್ರೆ 3 ಕಿತ್ತಾಕ್ತಾ. ಗೈಸ್ ಇಲ್ಲ ಆಯ್ತಲ್ಲ ಜಮೀನು. ನಾವು ಫಸ್ಟ್ ಎಲ್ಲ ನಮ್ದೇ. ಗೈಸ್ ಇದೆ ನಮ್ಮ ಫ್ರೆಂಡ್ ಜಮೀನು. ಇಲ್ಲಿ ಕಾಣ್ತಿರೋದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿದ್ರೆ ನೋಡಿ ಫ್ರೆಂಡ್ಸ್. ಎಲ್ಲ ಗೈಸ್ ಇವನು ಮಾಡೋ ಕೆಲಸ ಮಾಡು ಅಂದ್ರೆ ಮಾಡಲ್ಲ. ಇಲ್ಲಿ ದೊಡ್ಡ ತಗೊಂಡೆ. ಇವನು ಇವಾಗ ಟ್ರ್ಯಾಕ್ಟರ್ ಇಂಜಿನ್ ಎಲ್ಲ ತೊಳೆದಾಗಿದೆ ಸ್ವಲ್ಪ. ಮತ್ತೆ ಟ್ಯಾಲಿ ತೊಳಿಬೇಕು. ಅದೆಲ್ಲ ಫುಲ್ಲು ಮಣ್ಣು ಮತ್ತೆ ಒಗ ಸೊಪ್ಪೆಲ್ಲ ಊದಿ ಗಲೀಜಾಗ್ಬಿಟ್ಟಿರುತ್ತೆ. ಅದಕ್ಕೆ ಟ್ಯಾಲಿ ಮುಂದ್ಗಡೆ ಹಾಕೋದಕ್ಕೆ ಇವನು ಇಂಜಿನ್ ಹಾಕ್ತಾನೆ ಮುಂದ್ಗಡೆಗೆ. ಗೈಸ್ ಮತ್ತೆ ನಮ್ಮೂರಲ್ಲಿ ಕೊಂಡ ಯಾವ ತರ ಮಾಡ್ತಾರೆ ಏನೋ ಅಂತ ತೋರಿಸ್ತೀನಿ. ಅವನ ಹೆಸರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ಇದೆ ನಮ್ಮ ಫ್ರೆಂಡ್ ಜಮೀನು. ಗೈಸ್ ನಂದು iPhone 15 ತಗೊಂಡು 1 ತಿಂಗಳಾಗಿದೆ. ಕ್ಲಿಯರಿಟಿ ಯಾವ ತರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಗೈಸ್ ಇಲ್ಲಿ ಫಸ್ಟ್ ಏನು ಬೆಳ್ಳುಳ್ಳಿ ಏನೋ ಹಾಕಿದ್ರು. ಈ ವರ್ಷ ಇದಾಕವ್ರೆ ಹೊಗೆ ಸೊಪ್ಪು. ಗೈಸ್ ನೀವು ಈ ಯೂಟ್ಯೂಬ್ ವಿಡಿಯೋ ಯಾರು ನೋಡ್ತೀರಾ ಅವರು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ ಕಮೆಂಟ್ ಮಾಡಿ. ನಾನು ಯಾವ ಯೂಟ್ಯೂಬರ್ ಇಷ್ಟ ಅಂದರೆ ಶರತ್ ಕನ್ನಡಿಗ ಅಂತ. ಅವರು ಮೈಸೂರು ಪಕ್ಕದವರು. ಗೈಸ್ ನಾನು ಏನೋ ಹೇಳ್ಬೇಕು ಅನ್ಕೊಂಡೆ, ಇವಾಗ ಹೇಳ್ತೀನಿ. ಇಲ್ಲಿ ಕಾಣ್ತೈತಲ್ಲ ತಂಬಾಕು, ಇದು ಬೆಳೆಯೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ ಹೇಳಿದ್ರೆ, ಇದು ಅಮ್ಮಮ್ಮ ಅಂದರೆ ಎಷ್ಟು ತಿಂಗಳು ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಇದು ಬೆಳೆಯೋಕ್ಕೆ ಪಾಪ ರೈತರು ತುಂಬ ಕಷ್ಟಪಟ್ಟಿರ್ತಾರೆ. ಆದರೂ ಒಂದೊಂದು ಟೈಮಲ್ಲಿ ಇದಕ್ಕೆ ರೈಟ್ ಸಿಗಲ್ಲ ರೀತಿ. ಅದರಿಂದ ಸುಮಾರು ಜನಕ್ಕೆ ಸಾಲ ಮಾಡಿ ಬಂಡವಾಳ ಹಾಕಿರೋದು, ಅದು ಅಮೌಂಟು ಸಿಗಲ್ಲ. ಈ ಥರ ಆದ್ರೆ ಏನು ಮಾಡೋದು? ಟೊಮೊಟೊ ಹಾಕವ್ರೆ ಕೆಳಗಡೆ, ಅದು ರೈಟ್ ಎಷ್ಟು ಏನು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಇವಾಗ ಪುನಃ ಮಳೆ ಬರ್ತೈತೆ. ಇದು ನಿಮ್ಗೆ ತೋರಿಸ್ತೀನಿ ನೋಡಿ. ತಂಬಾಕು ಈ ಥರ ಇನ್ನೂ ದೊಡ್ಡದಾಗುತ್ತೆ ಅಂದರೆ ಮಳೆ ಇಲ್ವಲ್ಲ. ಇವರು ನೀರು ಕಟ್ಕೊಂಡು ಮಾಮೂಲಿ ಇಲ್ಲ ಪಂಪ್ ಸೆಟ್ ಐತೆ, ಆ ಕಡೆ ಬೋರ್ ಹೊಡಿಸೋರೆ. ಅಲ್ಲಿಂದ ಇವರು ಪೈಪ್ ಲೈನ್ ಮಾಡಿಸ್ಕೊಂಡು ಇಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ. ಈ ಕಡೆ ತೆವರಿ ಸೈಡಲ್ಲಿ ಮೇವಿನ ಕಡೆ ಹಾಕವ್ರೆ. ಯಾಕಂದರೆ ದನಗಳಿಗೆಲ್ಲ ಮೇವು ಬೇಕು. ಎಲ್ಲ ದನಗಳೆಲ್ಲ ಸಾಕಿರ್ತಾರಲ್ಲ, ಅದರಿಂದ ಇವರು ಇದನ್ನೆಲ್ಲ ಬೆಳೀತವ್ರೆ. ತಂಬಾಕು ಇಷ್ಟೇನೋ ಗೊತ್ತಿಲ್ಲ. ಅಲ್ಲಿ ನನ್ನ ಫ್ರೆಂಡ್ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ ಜಮೀನ್ ಹತ್ರ ಬಂದಿದೆ. ಮಳೆ ಬರ್ತಾಯಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ನಾಳೆ ಕೊಂಡಕ್ಕೆ ಹೋಗ್ಬೇಕು. ಅದಕ್ಕೆ ಟ್ರ್ಯಾಕ್ಟರ್ ಎಲ್ಲ ತೊಳಿತಾ ಇದ್ದಾರೆ. ಬನ್ನಿ, ನಾಳೆ ಹೆಂಗಿರುತ್ತೆ ಏನು ಯಾವ ಥರ ಕತೆ ಇರುತ್ತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಇವನೇ ನಮ್ಮ ಹೆವಿ ಡ್ರೈವರ್. ಅವನು ನೋಡಿ ಟ್ಯಾಲಿ ಮೇಲೆ ಸಾಹಸ ಮಾಡ್ತಾ ಇದ್ದಾನೆ. ನೋಡಿ, ಅವನು ಟ್ರ್ಯಾಕ್ಟರ್ ತೊಳೆದ್ರೆ ಚಪ್ಪಲಿ ತೊಳ್ಕೊತಾನೆ. ಸಾಯಂಕಾಲ ನಮ್ಮೂರಲ್ಲಿ ಹೋಳಿ ಹಬ್ಬ ಮಾಡ್ತಾರೆ. ಅದು ಹೆಂಗ್ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ. ಈ ಥರ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ. ನಾವು ಫಸ್ಟ್ ಹೋಯ್ತಾ ಇದ್ವಿ ನೀರೆಲ್ಲ ಏರ್ಸ್ಕೊಳಕ್ಕೆ, ಈಗ ಹೋಗಲ್ಲ. ಇವಾಗ ಅವ್ರು ಯಾವ ಥರ ಆಟ ಆಡ್ತಾರೆ ಏನು ಅಂತ ತೋರಿಸ್ತೀನಿ. ನಾಳೆ ಒಂದು ಫ್ಲಾಗ್ ಬೇಕು, ಇವರು ಈ ಥರ ದೊಡ್ಡದು ಬೇಕು ಅಂತ ಅದನ್ನ ಅಳತೆ ಮಾಡೋಕ್ಕೆ ಇದನ್ನ ಕಟ್ತವ್ರೆ. ಬನ್ನಿ, ನಾಳೆ ಯಾವ ಥರ ಕೊಂಡೆ ಹೆಂಗಿರುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಗೈಸ್ ಇವ್ನು ನೋಡಿ, ಇವನು ಒಂಥರ ಲೆಫ್ಟ್ ಹ್ಯಾಂಡ್ ರೋಹಿತ್ ಅಂತ ಇವನ ಹೆಸರು. ಇವನ್ನೆಲ್ಲ ಕಟ್ರೆ ಲೆಫ್ಟ್ ಹ್ಯಾಂಡ್ ರೋಹಿತ್ ಅಂತ ಇವನ ಹೆಸರು ಕಮೆಂಟ್ ಮಾಡಿ. ಗೈಸ್ ಇವನ್ಗೆ ಕಾಣ್ತಾ ಇದೆ ನೋಡಿ, ಅದೇ ನಮ್ಮೂರು. ಅಲ್ಲಿಂದ ಇಲ್ಲಿಗೆ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ನಾವು ಇಲ್ಲಿ ಜಮೀನಿಗೆ ಬಂದಿದ್ವಿ ಫಸ್ಟ್ ಎಲ್ಲ. ಇದು ಈ ಕಡೆ ಕಾಣ್ತೈತಲ್ಲ, ಇವಾಗ ತೋರ್ಸೋನಲ್ಲ ನಮ್ಮ ಫ್ರೆಂಡು ಟ್ರ್ಯಾಕ್ಟರ್ ತೊಳೆದಿರಲ್ಲ ಅವ್ರದ್ದೇ. ಈ ಕಡೆ ಇಲ್ಲಿಗೊಂದು ಗುಡ್ಡ ಕಾಣ್ತಿದ್ದಲ್ಲ, ಇದು ಗುಡ್ಡದ ಪಕ್ಕದಲ್ಲಿ ನಮ್ಮದು ಜಮೀನು ಇರೋದು. ಮಾತು ಟ್ರ್ಯಾಕ್ಟರ್ ಎಲ್ಲ ತೊಳೆದಾಯ್ತು, ಏನೋ ಮಾಡ್ತಾವ್ರೆ, ಫ್ಲಾಗ್ ಈಗ ಕಟ್ತಾವ್ರೆ. ನಾಳೆ ಕೊಂಡೆ ಈ ವರ್ಷ ಎಲ್ಲ ಮಳೆ ಮಿಸ್ ಆಯ್ತಿರ್ಲಿಲ್ಲ. ಈ ವರ್ಷನೇ ಯಾಕೋ ಮಳೆ ಇಲ್ಲ. ನಾಳೆ ಮಳೆ ಹುಯ್ಯುತ್ತೆ ಏನೋ ಗೊತ್ತಿಲ್ಲ. ನಾಳೆ ತೋರಿಸ್ತೀನಿ.
ನಮ್ಮದು ಇಲ್ಲ ಆಯ್ತಲ್ಲ. ಇದು ಮೈಕು ಬಂದು 4,000. ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ. ಅದು ಇವಾಗ ಒಂದು 2-3 ಇವಾಗ ನೆನ್ನೆಯಿಂದ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಈ ಕಡೆ ನೋಡಿ ಹಿಂಗೈತೆ ಗೈಸ್. ನಂದು iPhone 15 ತಗೋಬೇಕು, ಒಂದು 17 ತಗೋಬೇಕು ಅಂತ ಆಸೆ ಇದ್ದಿದ್ದು. ದುಡ್ಡು ಇದ್ದಿರಲ್ಲ, ಅದರಿಂದ ಇರೋದ್ರಲ್ಲಷ್ಟೇ ಆಸೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಆ ಥರ ಏನು ಮಾಡಿಲ್ಲ. ಆಸೆನೇ ದೊಡ್ಡದು ಮಾಡಬೇಕು ಅಂತ ನಮ್ಮ ಇಶ್ಬಾಸ್ ಅವರು ಹೇಳಿರೋ ಥರ ಮಾಡಬೇಕು. ಅಂದರೆ ಟೈಮ್ ಬರಲಿ, ಇವತ್ತೆಲ್ಲ ಒಂದಿನ ನಾಳೆ ತಗೋತೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮದು ಊರು ಬಂದು ಆಲಾತೂರು. ಇದೇ ನನ್ನ ಫಸ್ಟ್ನೇ ವ್ಲಾಗ್ ಮಾಡ್ತಾ ಇರೋದು. ಹೆಂಗೆ ಮಾತಾಡಬೇಕು ಏನು ಅಂತ ಗೊತ್ತಾಯ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡ್ರು ಕ್ಯಾಮ್ರಾನ ಫುಲ್ ಕೈ ನೋವು ಬಂದಂಗೆ ಆಗುತ್ತೆ. ನಾಳೆಗೆ ಫ್ಲ್ಯಾಗ್ ಕಟ್ಟಬೇಕು ಅಂತ ಇವಾಗ ಇದನ್ನು ಊರ್ಗಂಡು ಕಟ್ಕೊಯ್ತಾನೆ. ಇದು ಬೇಡ ಅಂತ ಅದು ಸ್ವಲ್ಪ ಕೊಳೆ ಹಾಕ್ಬಿಟ್ಟೈತೆ, ಅದಕ್ಕೆ ಬೀಜ ಹಾಕು ಅಂತ ಹೇಳಿದ್ದೀವಿ. ನಾಳೆ ಯಾವುದಾದ್ರೂ ಇದು ಇಲ್ಲಾಂದರೆ ಯಾವುದಾದ್ರೂ ಒಂದು ಫ್ಲ್ಯಾಗ್ ತಂದು ಹಾಕಬೇಕು. ನಾಳೆ ಎಲ್ಲ ಫುಲ್ಲು ವೀಲಿ, ಫುಲ್ಲು ಮಸ್ತ್ ಮಜಾ ಇರುತ್ತೆ ಅಂದ್ಕೊಳ್ಳಿ. ಪಾಪ ಊಟನೂ ಮಾಡಿಲ್ಲ, ಜಾಸ್ತಿ ಊಟ ಮಾಡಿದ್ರೆ 2 ತಟ್ಟೆ ಅನ್ನ ಉಂಡ್ಬಿಟ್ಟು ಇವಾಗ ಬಂದವನೆ ನೋಡಿ. ಇಲ್ಲಿ ಅವರ ಅಮ್ಮ ಮತ್ತು ತಾತಂದು ಹೆಸರು ಹಾಕ್ಸ್ಕೊಂಡವನೆ. ತೊಳೆದಿದ್ದೆಲ್ಲ ಇವರು, ವರ್ಷದ ನೋಡಿದ್ರೆ ಇವನು ಬುಂಡ ಬೇರೆ ಮಾಡಿಸ್ಬಿಟ್ಟವನೆ. ಒಳ್ಳೆ ಲೂಸ್ ಬಾದ ಥರ ಕಾಣ್ತವನೆ. ನಾಳೆ ಮುಂದೆ ಪಾರ್ಟಿ ಎಲ್ಲ ಕೊಡಿಸ್ತಾನೆ ಗೈಸ್. ಇವನೇನೇನೋ ಇದು ನನ್ನ ಫ್ರೆಂಡು ಟ್ಯಾಕ್ಟ್ರ್ ತಗೊಂಡು ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ. ಇದನ್ನು ಇದು ಟ್ಯಾಕ್ಟ್ರ್ ತಗೊಂಡು ಎಷ್ಟು ದಿನ ಆಯ್ತು? ಎಷ್ಟು ತಿಂಗಳಾಯ್ತು? 3 ವರ್ಷ ಆಯ್ತಾ ಗೈಸ್? ಇವ್ನು ಹೋಗೋದು ನೋಡಿದ್ರೆ ಆಮೇಲೆ ಕೇಳ್ತೀನಿ, ಆದ್ರೂ ಹೇಳಂಗಿಲ್ಲ ಗೈಸ್. ಈ ಟ್ಯಾಕ್ಟ್ರಲ್ಲಿ ನೋಡ್ತಾ ಇದ್ದೆ, ಒಂದು ಲೈಫ್ ನೋಡಿದೆ. ಲೈಫಲ್ಲಿ ಇನ್ಕಮ್ ಇದ್ರೆ ವೆಲ್ಕಮ್ ಕೂಡ ಚೆನ್ನಾಗಿರುತ್ತೆ ಗೈಸ್. ಜೀವನದಲ್ಲಿ ದುಡ್ಡು ಮಾಡಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಯಾರು ಹುಡುಗಿರು ಲವರು ಅಂತ ಅವ್ರಿಗೋಸ್ಕರ ದುಡ್ಡು ವೇಸ್ಟ್ ಮಾಡಬೇಡಿ ಗೈಸ್. ಈ ಕಡೆ ಜೈ ಆಂಜನೇಯ ತಾಕ್ಸವನೆ ಗೈಸ್. ನಮ್ಮ ಫ್ರೆಂಡ್ ಜಮೀನ್ ಹತ್ರ ಬಂದಿದ್ವಿ. ಅವನು ಊಟ ಬೇಡ ಅಂತ ಹೇಳಿದ, ಅದಕ್ಕೆ ನಾವು ಮತ್ತು ಚಿತ್ರಾನ್ನ ಮತ್ತು ಅದ್ರ ಜೊತೆಗೆ ವೈಟ್ ರೈಸು, ಸ್ವಲ್ಪ ಪಲ್ಯ ಇತ್ತು, ಬೆಂಡೆಕಾಯಿದೇನೋ ಅದು ಹಾಕೊಂಡು ತಿಂತಾಯಿದ್ವಿ. ಅವನು ಊಟ ಮಾಡಲ್ವಂತೆ, ಅದಕ್ಕೆ ನಾನು ಮತ್ತು ಇವನು ಇಬ್ಬರು ಊಟ ಮಾಡ್ತಾಯಿದ್ವಿ. ಇದು ಹೀರೆಕಾಯಿ ಪಲ್ಯ ಮತ್ತು ವೈಟ್ ರೈಸು ಚಿತ್ರಾನ್ನ ಇವತ್ತು.